ಸ್ನೇಹಿತರೆ, ಏಲಕ್ಕಿ ಹೆಚ್ಚಿನ ಜನರು ಇದನ್ನು ಟೇಸ್ಟಿ ಮಸಾಲೆಗಳಾಗಿ ಮಾತ್ರ ಬಳಸುತ್ತಾರೆ ಮತ್ತು ಅದರ ಸೇವನೆಯಿಂದ ಆರೋಗ್ಯಕ್ಕೆ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿದಿರುವುದಿಲ್ಲ. ಹಿಂದೆಲ್ಲ ಏಲಕ್ಕಿಯ ಬಳಕೆ ಅತ್ಯಂತ ಅಧಿಕವಾಗಿತ್ತು. ಅದನ್ನು ದೇವರ ಪ್ರಸಾದದಿಂದ ಹಿಡಿದು ಮನೆಯಲ್ಲಿ ಯಾವುದೇ ಸಿಹಿ ತಿನಿಸುಗಳನ್ನು ಮಾಡುವಾಗಲೂ ಏಲಕ್ಕಿ ಒಂದು ಪ್ರಮುಖ ವಸ್ತು ಎನಿಸಿಕೊಳ್ಳುತ್ತಿತ್ತು. ಅದರಲ್ಲೂ ಏಲಕ್ಕಿಯ ಘಮ ಯಾವುದೇ ತಿನಿಸಿನ ರುಚಿಯನ್ನು ಹೆಚ್ಚು ಮಾಡುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಏಲಕ್ಕಿಯು ಪ್ರಪಂಚದಲ್ಲಿ ಬಹಳ ಹಳೆಯದಾದ ಸಂಬಾರ ಪದಾರ್ಥ. ನಾವು ಈ ವಿಡಿಯೋದ ಮೂಲಕ ಯಾಲಕ್ಕಿ ಸೇವನೆಯನ್ನು ಮಾಡುವ ಮೂಲಕ ನಮ್ಮ ದೇಹಕ್ಕೆ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಈ ವಿಡಿಯೋ ಒಂದು ಲೈಕ್ ನೀಡಿ. ಯಾಲಕ್ಕಿ ಚಿಕ್ಕದಾದರೂ ಕೂಡ ಇದನ್ನು ಮಸಾಲೆಗಳ ರಾಜ ಎಂದು ಕರೆಯುತ್ತಾರೆ. ಯಾಲಕ್ಕಿಯ ಸುಮಧುರವಾದ ಪರಿಮಳದಿಂದ ಅನೇಕ ಅಡುಗೆಯಲ್ಲಿ ಬಳಸುತ್ತಾರೆ. ಹಾಗೆ ಯಾರು ನೀರು ಕುಡಿಯುವುದಿಲ್ಲವೋ ಅಂಥವರಿಗೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಇರುತ್ತದೆ. ಅಂಥವರು ಒಂದು ಯಾಲಕ್ಕಿ ತಿಂದು ನೀರು ಕುಡಿದರೆ ಯಾವುದೇ ಸಮಸ್ಯೆ ಕಂಡುಬರುವುದಿಲ್ಲ. ಯಾಲಕ್ಕಿ ತಿನ್ನುವುದರಿಂದ ಹೆಚ್ಚು ನೀರು ಕುಡಿಯುವಂತೆ ಮಾಡುತ್ತದೆ ಮತ್ತು ಯಾಲಕ್ಕಿ ತಿಂದು ನೀರು ಕುಡಿಯುವುದರಿಂದ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಈ ಯಾಲಕ್ಕಿ ತಿನ್ನುವುದರಿಂದ ವ್ಯಕ್ತಿಯು ಕ್ರಿಯಾಶೀಲರಾಗಿರುತ್ತಾರೆ. ಬಾಯಿಯ ದುರ್ಗಂಧ ಒಂದು ದೊಡ್ಡ ಸಮಸ್ಯೆ. ಕೆಲವರಿಗೆ ಏನೇ ಮಾಡಿದರೂ ಬಾಯಿ ವಾಸನೆ ಬರುತ್ತಲೇ ಇರುತ್ತದೆ. ಅಂಥವರು ಬೆಳಿಗ್ಗೆ ಎದ್ದು ಹಲ್ಲುಜ್ಜುವ ಮೊದಲು ಇದನ್ನು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಬಾಯಿಯ ವಾಸನೆ ನಿವಾರಣೆಯಾಗುತ್ತದೆ. ಇನ್ನು ಸರಿಯಾದ ಜೀರ್ಣಕ್ರಿಯೆಗೂ ಏಲಕ್ಕಿ ರಾಮಬಾಣ. ಊಟವಾದ ನಂತರ 1 ಅಥವಾ 2 ಏಲಕ್ಕಿಯನ್ನು ಬಾಯಿಯಲ್ಲಿ ಹಾಕಿಕೊಂಡು ಅಗಿಯುವುದರಿಂದ ಜೀರ್ಣಕ್ರಿಯೆ ಸರಿಯಾಗುತ್ತದೆ. ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಕಸಿವಿಸಿ ಆಗುತ್ತಿದ್ದರೆ, ತಿಂದ ಆಹಾರ ಸರಿಯಿಲ್ಲದೆ ಹೊಟ್ಟೆ ಭಾರವೆನಿಸಿದರೂ ಕೂಡ ಏಲಕ್ಕಿ ತಿಂದರೆ ಕೂಡಲೇ ಆರಾಮವಾಗುತ್ತದೆ. ಕೆಮ್ಮು, ಅಸ್ತಮಾಗಳಿಗೆ ಯಾಲಕ್ಕಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕಡಿಮೆಯಾಗುತ್ತದೆ. ಹಾಗೂ ಪ್ರತಿನಿತ್ಯ ಹಾಲಿಗೆ ಯಾಲಕ್ಕಿ ಹಾಕಿ ಕುದಿಸಿ ಕುಡಿದರೆ ಲೈಂಗಿಕ ಆಸಕ್ತಿ ಹೆಚ್ಚಾಗುತ್ತದೆ. ಇನ್ನು ಈ ಏಲಕ್ಕಿಯನ್ನು ನೀರಿನಲ್ಲಿ ಕುದಿಸಿ ಸೇವಿಸುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಜೊತೆಗೆ ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುವ ಮೂಲಕ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಇನ್ನು ಕೆಲವರಿಗೆ ವಾಹನಗಳಲ್ಲಿ ದೂರ ಪ್ರಯಾಣ ಮಾಡುವ ವೇಳೆ ವಾಂತಿಯಾಗುವ ಸಮಸ್ಯೆ ಇರುತ್ತದೆ. ಈ ರೀತಿ ಸಮಸ್ಯೆ ಇರುವವರು ಪ್ರಯಾಣ ಪ್ರಾರಂಭಿಸುವ ಮೊದಲು ಏಲಕ್ಕಿಯನ್ನು ಬಾಯಿಯಲ್ಲಿ ಇರಿಸಿ ಪ್ರಯಾಣ ಮಾಡುವುದರಿಂದ ಪ್ರಯಾಣದುದ್ದಕ್ಕೂ ವಾಂತಿಯಾಗುವುದನ್ನು ತಡೆಯಬಹುದು. ಇನ್ನು ಏಲಕ್ಕಿ ಉಸಿರಾಟದ ಸಮಸ್ಯೆ ಇರುವವರಿಗೆ ಬಹಳ ಪ್ರಯೋಜನಕಾರಿ. ಏಲಕ್ಕಿ ಶರೀರವನ್ನು ಬಿಸಿಯಾಗಿಡುತ್ತದೆ. ಆದ್ದರಿಂದ ಚಳಿಗಾಲದಲ್ಲಿ ಏಲಕ್ಕಿಯನ್ನು ಬಾಯಿಯಲ್ಲಿರಿಸಿ 1-2 ಬಾರಿ ಅಗೆಯುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಈ ಏಲಕ್ಕಿಯನ್ನು ಆಹಾರದೊಂದಿಗೆ ಬೆರೆಸುವ ಮೂಲಕವೂ ಸೇವಿಸಬಹುದು. ಏಲಕ್ಕಿ ಶ್ವಾಸಕೋಶದ ಸಂಕೋಚನ ಮತ್ತು ಆಸ್ತಮಾ ಸಮಸ್ಯೆ ಇರುವವರಿಗೆ ಪರಿಣಾಮಕಾರಿಯಾಗಿದೆ. ಇನ್ನು ಇದನ್ನು ಯಾರು ಸೇವನೆ ಮಾಡಬಾರದು ಅಂತ ನೋಡುವುದಾದರೆ, ಯಾರು ಹೋಮಿಯೋಪತಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವವರು ಏಲಕ್ಕಿಯನ್ನು ಸೇವಿಸಬಾರದು ಮತ್ತು ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಆಗ ಯಾಲಕ್ಕಿಯನ್ನು ಸೇವಿಸಬಾರದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.